Hi, hello, namaskara, Bengaluru. Welcome you all to my YouTube ಚಾನೆಲ್. ನೀವು ಇನ್ಸ್ಟಾಗ್ರಾಮಲ್ಲಿ ಕೇಳಿದ ಕ್ವಶನ್ಸ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲೇ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾರ್ಯಾರು ಏನೇ ಕ್ವಶನ್ ಕೇಳಿದಿರಾ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಇವಾಗ. ವಾಟ್ಸ್ ಯೋರ್ ಫುಲ್ ನೇಮ್ ಅಂತ ಕೇಳಿದಾರೆ ಒಬ್ರು. ಸೊ ನನ್ನ ಹೆಸರು ಮೊನೀಶಾ ಬಿ ಎನ್ ಅಂತ. ಬಿ ಅಂದರೆ ಬ್ಯಾಂಗ್ಳೂರ್, ಎನ್ ಅಂದರೆ ನಾಗರಾಜು, ನಮ್ಮ ತಂದೆ ಹೆಸರು. ಸೊ ಸೆಕೆಂಡ್ ಕ್ವಶನ್, ವಾಟ್ಸ್ ಯೋರ್ ಫೇವ್ರೆಟ್ ಔಟ್ಡೋರ್ ಗೇಮ್? ನನ್ನ ಫೇವ್ರೆಟ್ ಔಟ್ಡೋರ್ ಗೇಮ್ ಬಂದು ಶಟಲ್ ಕಾಕ್. ಚಿಕ್ಕ ವಯಸ್ಸಲ್ಲಿ ತುಂಬ ಆಡ್ತಿದ್ದೆ. ದೊಡ್ಡವರಾದ್ಮೇಲೆ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ, ಎಲ್ಲೂ ಟೈಮ್ ಸಿಗ್ತಾ ಇಲ್ಲ. ಬಟ್ ಟೈಮ್ ಸಿಕ್ಕಿದ್ರೆ ಪಕ್ಕ ಆಡ್ತೀನಿ. ಆ್ಯಂಡ್ ಥರ್ಡ್ ಕ್ವಶನ್ ಬಂದು, ಡ್ಯೂ ಯು ಹ್ಯಾವ್ ಎನಿ ಸಿಬ್ಲಿಂಗ್ಸ್? ಐ ಆಮ್ ಅ ಸಿಂಗಲ್ ಕಿಡ್. ನಂಗೆ ಯಾವುದೇ ಥರ ಸಿಬ್ಲಿಂಗ್ಸ್ ಇಲ್ಲ. ಫೋರ್ತ್ ಕ್ವಶನ್ ಬಂದು, ಯೂಸ್ ಟು ಬಿ ಮೋರ್ ಆಕ್ಟಿವ್ ಬೈ ಪೋಸ್ಟಿಂಗ್ ಕಂಟೆಂಟ್ಸ್, ಬಟ್ ವೈ ಇಸ್ ದಟ್ ಯು ಆರ್ ಇನ್ಆಕ್ಟಿವ್ ನೌ? ಸೊ ನನ್ನದೇ ಆದ ಪರ್ಸ್ನಲ್ ರೀಸನ್ಸ್ ಇದೆ. ಸೊ ಅದಕ್ಕೆ ನಾನು ಅಷ್ಟು ಆ್ಯಕ್ಟಿವ್ ಆಗಿಲ್ಲ. ಅದ್ರ ಜೊತೆಗೆ ನಂದು ಹೌಸ್ ಹೋಲ್ಡ್ ಕೋರ್ಸ್, ನನ್ನ ಬೇರೆ ಬೇರೆ ಕೆಲಸ, ಅದರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ ನಾನು. ಬಟ್ ಐ ಆಮ್ ಶ್ಯೂರ್ ಇನ್ಮೇಲೆ ಅಟ್ಲೀಸ್ಟ್ ವೀಕಲ್ಲೇ 1 ಅಥವಾ 2 ವಿಲಾಗ್ಸ್ ಖಂಡಿತ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೇ ಯೂಸ್ಫುಲ್ ಆಗಿರೋ ಕಂಟೆಂಟ್ಸ್ ಅಂತೂ ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್ ಸೊ ದ್ಯಾಟ್ ಬೇಗನೆ ನಿಮಗೆ ವಿಡಿಯೋ ನೋಡೋಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ಫಿಫ್ತ್ ಕ್ವಶನ್ ಬಂದು, ಡ್ಯೂ ಬಿಲೀವ್ ಇನ್ ಟ್ಯಾರೆಟ್ ರೀಡಿಂಗ್? ಮುಂಚೆ ತುಂಬ ಬಿಲೀವ್ ಮಾಡ್ತಾ ಇದೆ, ಬಟ್ ನಂದಾದ ಸಿಚುವೇಶನ್ಸ್ಗಳಿಂದ ಈ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಸೊ ಐ ಜಸ್ಟ್ ಬಿಲೀವ್ ಇನ್ ಪ್ರೆಸೆಂಟ್, ದಟ್ಸ್ ಇಟ್, ನಥಿಂಗ್ ಮೋರ್. ಬಿಕಾಸ್ ಕೆಲವೊಂದು ಫೇಕ್ ಟ್ಯಾರೋ ರೀಡರ್ಸ್ ಇರ್ತಾರೆ. ಪಾಸಿಟಿವ್ನ ನೆಗೆಟಿವ್ ಆಗಿ ಹೇಳ್ತಾರೆ ಅಥವಾ ನೆಗೆಟಿವ್ನ ಪಾಸಿಟಿವ್ ಆಗಿ ಹೇಳ್ತಾರೆ. ಯಾಕೆ ಬೇಕು? ನಮ್ಮ ಲೈಫ್ನ ಹೇಗೆ ಬರುತ್ತೋ ಹಂಗೆ ಸ್ವೀಕಾರ ಮಾಡೋಣ ಅಂದ್ಕೊಂಡು ಐ ಹ್ಯಾವ್ ಲಾಸ್ಟ್ ಟ್ರಸ್ಟ್. ಆ್ಯಂಡ್ ಸಿಕ್ಸ್ತ್ ಕ್ವಶನ್ ಬಂದು 2025 ಗೋಲ್ಸ್. ಗುಡ್ ಕ್ವಶನ್, ಯಾರು ಕೇಳಿದ್ದೀರಾ ಅವ್ರಿಗೆ. ಆ್ಯಂಡ್ ಮೈ 2025 ಗೋಲ್ಸ್ ಆರ್ ಲೈಕ್ ದಿಸ್. ಸೊ ಮೈ ಫಸ್ಟ್ ಒನ್ ಇಸ್ prioritizing myself and no room for toxic people and toxic relationship. And second thing is, I want to target 10K followers for my Instagram page and 500 subscribers for my YouTube channel. Third one bandu, I want to upskill myself for my career growth apart from this YouTube and Instagram what I'm doing. And fourth one is, ವರ್ಷಕ್ಕೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡೆಯೋಣ ಅಂತ ಪ್ಲಾನ್ ಇದೆ. ಆಲ್ರೆಡಿ ಇಯರ್ ಚೆನ್ನಾಗಿ ಸುತ್ತಾಡ್ತಾ ಇದ್ದೀನಿ, ಬಟ್ ವಿತ್ ಇನ್ ಇಂಡಿಯಾ. ಸೊ ಔಟ್ಸೈಡ್ ಇಂಡಿಯಾ ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ. ಸ್ವಲ್ಪ ದಯಮಾಡಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಮಗೂ ಸ್ವಲ್ಪ ಪೇಮೆಂಟ್ ಸಿಗುತ್ತೆ. ಸೆವೆಂತ್ ಒನ್, ವಾಟ್ಸ್ ಯು ಗೋಲ್ಡನ್ ಪೀರಿಯಡ್ ಇನ್ ಲೈಫ್ ಸೋ ಫಾರ್? ಗೋಲ್ಡನ್ ಡೇಸ್ ಅಂದರೆ ನಮ್ಮ PU ಡೇಸ್ ಮತ್ತು ಇಂಜಿನಿಯರಿಂಗ್ ಡೇಸ್ ಸಕ್ಕದಾಗಿತ್ತು. ಸಕ್ಕದಾಗಿ ಎಂಜಾಯ್ ಮಾಡಿದ್ದೀನಿ. ಒಳ್ಳೆ ಪರ್ಸೆಂಟೇಜು ತೆಗ್ದಿದ್ದೆ. ಮಸ್ತಾಗಿತ್ತು ಕಾಲೇಜ್ ಡೇಸ್ ಅಂದರೆ. ಐ ರಿಯಲಿ ಮಿಸ್ ಮೈ ಫ್ರೆಂಡ್ಸ್. ಮೇ ಬಿ ನನ್ನ ಲೈಫಲ್ಲಿ ಬ್ಲೆಸ್ಸಿಂಗ್ ಅಂದರೆ ಲಿಟ್ರಲಿ ನನ್ನ ಫ್ರೆಂಡ್ಸೇ. ಒಂಚೂರು ಒಂದು ಮೆಸೇಜ್ ಹಾಕಿದ್ರೆ, ಕಾಲ್ ಹಾಕಿದ್ರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಯಾರಿಗೆ ಸಿಗ್ತಾರೆ ಇಂಥ ಫ್ರೆಂಡ್ಸು? ಐ ಆಮ್ ರಿಯಲಿ ಬ್ಲೆಸ್ಡ್ ವಿತ್ ರೆಸ್ಪೆಕ್ಟ್ ಟು ಫ್ರೆಂಡ್ಸ್ ಅಂದರೆ. ಇಂಜಿನಿಯರಿಂಗ್ ಡೇಸು PU ಡೇಸ್ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಐ ರಿಯಲಿ ಮಿಸ್ ದೋಸ್ ಡೇಸ್ ಆ್ಯಂಡ್ ದೋಸ್ ಆರ್ ಮೈ ಗೋಲ್ಡನ್ ಡೇಸ್ ಆಫ್ ಮೈ ಲೈಫ್. ಆ್ಯಂಡ್ ಏಯ್ತ್ ಕ್ವಶನ್ ಬಂದು, ಫೇವ್ರೆಟ್ ಬೀಚ್ ಡೆಸ್ಟಿನೇಷನ್? ಯಾರು ಕೇಳ್ತಾ ಇದ್ದೀರಾ ನೀವು ಈ ಕ್ವಶನ್ನ? ನನ್ನ ಫಾಲೋವರ್ಸ್ಗಂತೂ ಪಕ್ಕಾ ಗೊತ್ತು ನಂಗೆ ಎಲ್ಲ ಥರ ಬೀಚಸ್ ಇಷ್ಟ ಅಂತ. ಬಟ್ ಅಪರೆಂಟ್ಲಿ ಫೇವ್ರೆಟ್ ಬೀಚ್ ಡೆಸ್ಟಿನೇಷನ್ ಅಂದರೆ ಗೋವಾ ಮತ್ತು ಗೋಕರ್ಣ. ಒಂಥರ ರಿಲ್ಯಾಕ್ಸೇಷನ್. ಯಾವುದೇ ಬೀಚ್ ಕರ್ಕೊಂಡು ಹೋಗಿ ಐ ವಿಲ್ ಎಂಜಾಯ್ ಟು ದ ಕೋರ್. ಅಲೆಗಳ ಸದ್ದು ಏನೋ ಒಂಥರ ಸೂತಿಂಗ್ ಕಾಮ್ ಸೌಂಡ್ ಕೊಡುತ್ತೆ. ಫುಲ್ ರಿಲ್ಯಾಕ್ಸೇಷನ್ ವೈಬ್ ಕೊಡುತ್ತೆ. ಪ್ಲಾನ್ ಮಾಡಬೇಕು ಯಾವ್ದಾದ್ರು ಒಂದು ಬೀಚ್ ಡೆಸ್ಟಿನೇಷನ್ ನೆಕ್ಸ್ಟ್ ಟ್ರಿಪ್ ಹೋಗೋದಕ್ಕೆ. ಸೊ ಫೇವ್ರೆಟ್ ಬೀಚ್ ಡೆಸ್ಟಿನೇಷನ್ ಬಂದು ಗೋವಾ ಮತ್ತು ಗೋಕರ್ಣ. ನೈನ್ತ್ ಕ್ವಶನ್ ಬಂದು, ಹೂ ಇಸ್ ಯೋರ್ ಫೇವ್ರೆಟ್ ಆಕ್ಟರ್ ಇನ್ ಬಾಲಿವುಡ್? ಆಲ್ ಟೈಮ್ ಫೇವ್ರೆಟ್ ಅಂದರೆ ನಮ್ಮ SRK, ಶಾರುಖ್ ಖಾನ್. ತುಂಬ ಇಷ್ಟ ನನಗೆ. 10th ಒನ್, ಹೌ ಡು ಯು ಡಿಸ್ಕ್ರೈಬ್ ಪೀಸ್ ಆಫ್ ಮೈಂಡ್? ಹಬ್ಬಾ, ವೆರಿ ಡಿಫಿಕಲ್ಟ್ ಕ್ವಶನ್ ದಿಸ್ ಇಸ್ ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಪೀಸ್ ಆಫ್ ಮೈಂಡ್ ಕಮ್ಸ್ ವಿತ್ ಇನ್ ಯೋರ್ ಸೆಲ್ಫ್.
If you are happy, peace of mind automatically comes. If you are not happy, peace of mind doesn't come. So do what makes you happy. ನಾನು ಕೆಲವೊಂದು ಸಿಚುಯೇಷನ್ಸ್ ಇಂದ ಕರೆಂಟ್ಲಿ ಡಿಸ್ಟರ್ಬ್ ಆಗಿದ್ದೀನಿ. ಐ ಆಮ್ ಇನ್ ಸರ್ಚ್ ಆಫ್ ಮೈ ಹ್ಯಾಪಿನೆಸ್. ಕರೆಂಟ್ಲಿ ನನಗೆ ಐ ಆಮ್ ಐಸೋಲೇಟಿಂಗ್ ಮೈ ಸೆಲ್ಫ್ ಫ್ರಮ್ ಪೀಪಲ್ ಆ್ಯಂಡ್ ಎಂಗೇಜಿಂಗ್ ಮೈ ಸೆಲ್ಫ್ ಇನ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಸ್ಟೇಯಿಂಗ್ ಕಾಮ್. ಸೊ ದ್ಯಾಟ್ ನಾವು ಪ್ರಶಾಂತವಾಗಿದ್ದರೆ ಮಾತ್ರನೇ ನಮ್ಮ ಕೈಲಿ ಏನಾದ್ರು ಮಾಡೋಕ್ಕಾಗೋದು. ನಾವೇ ಹ್ಯಾಪಿಯಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ಆ್ಯಂಡ್ ಮೇಕ್ ಇಟ್ ವರ್ತ್ ವೈಲ್. 11th question ಬಂದು ಬ್ಯಾಚುಲರ್ ಲೈಫ್ ಆರ್ ಮ್ಯಾರೇಜ್ ಲೈಫ್ ವಿಚ್ ಇಸ್ ಬೆಸ್ಟ್ ಆ್ಯಂಡ್ ಮೋರ್ ಓಟ್ಸ್ ಟು. ಇದಕ್ಕೆ ಆನ್ಸರ್ ಎಲ್ಲರಿಗೂ ಗೊತ್ತು. ಆಬ್ವಿಯಸ್ಲಿ ಸಿಂಗಲ್ ಲೈಫ್ ಇಸ್ ದಿ ಬೆಸ್ಟ್. ಸಿಂಗಲ್ ಆರ್ ಬ್ಯಾಚುಲರ್ ಲೈಫ್ ವಾಟ್ ಎವರ್ ಇಟ್ ಇಸ್, ಬೋತ್ ಆರ್ ಸೇಮ್ ಆ್ಯಂಡ್ ಇಟ್ ಈಸ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ನೋ ಟೆನ್ಷನ್, ನೋ ಡ್ರಾಮಾ, ನೋ ಕಮಿಟ್ಮೆಂಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಗಂತ ಮ್ಯಾರೇಜ್ ಲೈಫ್ ಇಸ್ ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ. Because it all depends on which partner you get, how supportive your family members are. That's a major thing. So if you get a supportive and good partner, you are lucky enough. ಇಲ್ಲ ಅಂದರೆ ನಮ್ಮ ಹಣೆ ಬರ ಬರ್ದಂಗೆ ಆಗುತ್ತೆ. 12th question. What challenges do you face as a digital creator? ಸೊ ಚಾಲೆಂಜಸ್ ಅಂತ ಏನಂದರೆ, ನಾನು ಫಸ್ಟ್ ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿದೆ, ಆಮೇಲೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು. ಫಸ್ಟ್ 2 ಮಂತ್ಸ್ ಅಂತೂ ನೋ ಇನ್ಕಮ್. ನಾನು ಅವಾಗ ತಾನೇ ಇಟ್ ವಾಸ್ ನನ್ನ ಕಾಂಟ್ರಾಕ್ಟ್ ಪೀರಿಯಡ್ ಮುಗ್ದಿತ್ತು ಕಾಗ್ನಿಸೆಂಟಲ್ಲೇ ಆ್ಯಂಡ್ ಕಮರ್ಷಿಯಲ್ ಹೌಸ್ ಹೋಲ್ಡ್ ವೈಫ್ ಆಗಿದ್ದೆ. ಆಮೇಲೆ ವಾಟ್ ಟು ಡೂ ನೆಕ್ಸ್ಟ್ ಅಂತ ಬಂದಾಗ ಐ ರ್ಯಾಂಡಮ್ಲಿ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಅ ಡಿಜಿಟಲ್ ಕ್ರಿಯೇಟರ್. ಬಟ್ ಐ ಆಮ್ ರಿಯಲಿ ಎಂಜಾಯಿಂಗ್ ಮೈ ಜರ್ನಿ. ಚಾಲೆಂಜಸ್ ಅಂತ ಬಂದರೆ ಇನ್ಷಿಯಲಿ ಯಾವುದೇ ರೀತಿ ಇನ್ಕಮ್ ಇರಲ್ಲ. ಆ್ಯಂಡ್ ಅಪರೆಂಟ್ಲಿ ಇಲ್ಲಿವರೆಗೂ ನಂಗೆ ಯೂಟ್ಯೂಬಿಂದ ಯಾವುದೇ ಥರ ಇನ್ಕಮ್ ಬಂದಿಲ್ಲ. ಇಟ್ಸ್ ಓನ್ಲಿ ಫ್ರಮ್ ಇನ್ಸ್ಟಾಗ್ರಾಮ್ ವೆರ್ ಐ ಆಮ್ ಅರ್ನಿಂಗ್, ದಟ್ ಟು ಥ್ರೂ ಪೇಡ್ ಕೊಲಾಬ್ರೇಷನ್ಸ್ ರೆಸಾರ್ಟ್ಸು. ಯಾರಾದರೂ ನಾನು ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು ರೆಸಾರ್ಟ್ ಬುಕ್ ಅವತ್ತಿನ ನೈಟ್ ಸ್ಟೇ ಬುಕ್ ಮಾಡಿಕೊಂಡ್ರೆ ರೆಸಾರ್ಟಲ್ಲೇ ಇಷ್ಟು % ಕಮಿಷನ್ ಅಂತ ನಮಗೆ ಸಿಗುತ್ತೆ. ಅಥವಾ ನಂದು ಯಾವುದಾದ್ರೂ ಸ್ಯಾರಿ ಅಪರೆಂಟ್ಲಿ ಆ ಸ್ಯಾರಿ ಶಾಪ್ ಮಾಡಿದ್ರೆ 25% ಡಿಸ್ಕೌಂಟ್ ಅವ್ರಿಗೆ ಸಿಗುತ್ತೆ, 25% ಕಮಿಷನ್ ನನಗೆ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಐ ಆಮ್ ಅರ್ನಿಂಗ್. ಆ್ಯಂಡ್ ಒಂದೊಂದ್ಸಲಿ ಫಾಲೋವರ್ಸ್ ಬರ್ತಾರೆ, ಇನ್ನೊಂದ್ಸಲಿ ಫಾಲೋವರ್ಸ್ ಬರಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ವಾಯ್ಸ್ ಓವರ್ ರೀಲ್ಸ್ ಹಾಕ್ದಾಗಂತೂ ಎಲ್ಲೋ ಇದ್ದಿದ್ದು ಫಾಲೋವರ್ಸ್ ಬರ್ತಾರೆ. ಆ್ಯಂಡ್ ಅಪರೆಂಟ್ಲಿ ನೋಡಿದ್ರೆ ಎಷ್ಟೊಂದು ಜನ ಅನ್ಫಾಲೋ ಮಾಡಿರ್ತಾರೆ. ಗ್ರಾಫ್ ಇಸ್ ಆಲ್ವೇಸ್ ದೇರ್, ಅಪ್ ಡೌನ್ ಇದ್ದೇ ಇರುತ್ತೆ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ ಆ್ಯಂಡ್ ಎಂಜಾಯ್ ಅ ಜರ್ನಿ, ಅಷ್ಟೇ ನಾನು ಹೇಳೋದು. So these are all the questions which you guys had asked me and I've answered most of them. So keep supporting me and subscribe my channel. Love you all. Thank you.